ಹಳೆ ಸೂಪರ್. ಹಳೆ ಸೂಪರಿಂದನೇ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹುಟ್ಕೊಂಡು. ಹೌದಾ. ಹಳೆ ಮಹಾರಾಜ. ಹಳೆ ಮಹಾರಾಜಿಂದನೇ ನಾವು ಹಾನಗಲ್ನಲ್ಲಿ ನಾವು ಅವರು ಅಣ್ಣ ತಮ್ಮರ ಥರ ಇವತ್ತು ಇರೋದು. ಹೊಸ ಮಹಾರಾಜ. ಹೊಸ ಮಹಾರಾಜ ಈಗ ಅಣ್ಣ ತಮ್ಮರ ಬಾಂಧವ್ಯ ಹೆಂಗಿರ್ತೈತಿ ಈಗ ಸೂಪರ್. ಅದೇ ಹೇಳಿದ್ನಲ್ಲ, ಈಗ ಯಾರಿಗೋ ನಿಮಗೆ ಇವತ್ತೊಂದು ಕರೆಸಿ ನಮ್ನ ಇಲ್ಲಿ ಕುಂದ್ರಿಸಿರಿ ಅಂದಾಗೆ ನಿಮಗೆ ನಾವು ಏನಾದರೂ ಶ್ರೀಕೃಷ್ಣ ಇವ್ರ ಮನಸ್ಸು ಶುದ್ಧವಾಗಿ ಐತಿ ಅಂತ ದೇವ್ರು ಕೊಟ್ಟಿರೋದು ವರದಾನ ಅದು. ಓಕೆ. ಕೋಡಿಹಳ್ಳಿ ನರಸಿಂಹ ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಯಾಕೆಂದ್ರೆ ಅದಕ್ಕೆ ಎದುರಿ ನಿಂದ್ರ ಅಂತ ಶಕ್ತಿ ಇರ್ಲಿಲ್ಲ, ಅಷ್ಟು ಗಂಡು ಎತ್ತದ. ಮಾಸಣಿಗೆ ಮಾದೇಶ. ಮಾಸಣಿಗೆ ಮಾದೇಶ ಒಂದು ಇವತ್ತು ಪಿಪಿ ಕೋಲ್ ಮೇಲ್ಗಡೆ ಕಾಣ್ತಾವ, ಅದ್ರ ಬರಕ್ ಕಂಬ ಗಗ್ರಿ ಕಟ್ಟಿರೋ ಎತ್ತ. ಬ್ಯಾಡಗಿ ಚಂದ್ರಗುತ್ತಮ್ಮ ಅವ್ರ ಹೋರಿ. ಅವಾಗ ಲೇಡೀಸ್ ಯಾರೋ ಹಬ್ಬ ಮಾಡ್ತಿದ್ರಂತ. ಬ್ಯಾಡಗಿ ಚಂದ್ರಗುತ್ತಮ್ಮ ಅವ್ರ ಹೋರ್ ಬಂದೈತಿ ಅಂದ್ರೆ ನೋಡೋರು ಭಾಳ ಜನ. ಅವಾಗೆ ಹಾವೇರಿ ಡಾನ್ ಅದ್ರದ್ದು ಗತ್ತು, ಅದ್ರ ಗಾಂಭೀರ್ಯ, ಅದ್ರ ಹಬ್ಬ. ಹಾವೇರಿ ಹುಲಿ ಅದನ್ನು ಗಗ್ರಿ ಸ್ಪೀಡಲ್ಲಿ ಬಲೂನಲ್ಲಿ ಅದ್ರ ಗತ್ತು ನೀಟು ಬಹಳ ಚಂದ ಹಬ್ಬ ಅದ್ರದ್ದು. ಕುಮ್ಮೂರು ಜನನಾಯಕ ಅಂತ ಒಂದಿತ್ತಲ್ಲ, ಕುಮ್ಮೂರು ಜನನಾಯಕ ಅದು ಒಳ್ಳೆ ಹೋರಿ. ಕಪ್ಪುದು ಅರ್ಶಿಣಗೇರಿ ಗೂಳಿ ಈಗ ಸದ್ಯ ಟ್ರೆಂಡಿಂಗ್ ಅಲ್ಲಿ ಇರೋ ಹೋರಿ. ಚಿನ್ನಾಟದ ಚಲುವ. ಚಿನ್ನಾಟದ ಚಲುವ ನಮ್ಮ ಭಾಗದಲ್ಲಿ ಹೆಸರು ಮಾಡಿದ್ದೆ ಹೋರಿ. ಹೆಂಗೆ ಅಂದ್ರೆ ಚಿನ್ನಾಟದ ಚಲುವ ಅಂತ ಅಂದ್ರೆ ಎಲ್ಲರಿಗೂ ಒಂಥರ ಈಗ ಅಜಾತ ಶತ್ರು ಮಲ್ಗುಂದ ಪ್ರಳಯ ತೀರ್ಕೊಂತು, ಅದು ಒಳ್ಳೆ ಹೋರಿನೇ. ಮಲ್ಗುಂದ ಮಹಾತ್ಮ ಅಂತ ಒಂದು ಹೋರಿತ್ತು. ಅದ್ರ ಆಕ್ಷನ್ ಹಾಯ್ಕಂತ ಪಾಯ್ಕಂತ ಬರೋದು ಅದ್ರ ಭಾರಿ ಇಷ್ಟ ನನಗೆ. ಬಿಗ್ ಬಾಸ್ ಅಂದ್ರೆ ಮೊದಲು ನಮ್ ಕಡೆ ಬಿಗ್ ಬಾಸ್, ನಿಮ್ ಸೈಡ್ ಇದು ಆರುಮುಗ ಶಿಕಾರಿಪುರದ ಕ್ರಾಂತಿವೀರ ಆರುಮುಗ. ಅದು ಭಾಳ ಹೆಸರು ಭಾಳ ಜನದ ಹತ್ರ ಹೋಗಿ ಕೊನೆಗೀಗ ಒಂದತ್ರ ಕ್ರಾಂತಿವೀರ ಡಾನ್ ಆಗಿ ನೆಲೆ ನಿಂದಿರ್ತು. ಅದನ್ನು ಸುಮಾರು ಕಡೆ ಹಬ್ಬ ಮಾಡ್ತು. ಒಳ್ಳೆ ಟ್ರೆಂಡ್ ಅಲ್ಲಿ ಇರೋಂತ ಇತ್ತು. ನಾಯಕ ಹೋರಿ ಹಬ್ಬದಲ್ಲಿ ಅದ್ರಂತ ನೋವು ಉಂಡೆ ಹೋರಿನ ಯಾವುದಿಲ್ಲ. ರೆಡಿ ಮಾಡಿ ನಿಲ್ಸಿದ್ರೆ ಒಂದು ಗೊಂಬಿ ನೋಡಿದಂಗೆ. ರಾಕ್ ಸ್ಟಾರ್ ಅಭಿಮಾನಿಗಳ ದೇವರು. ಇವತ್ತಿನ ಅಭಿಮಾನಿಗಳೇ ಬೇರೆ. ಅಕ್ಕಿ ಹಾಲೂರಲ್ಲಿ ಅದನ್ನ ನೋಡಿದ್ರೆ ಅದು ಹಿಸ್ಟ್ರಿ ಇತಿಹಾಸ. ಹಾವೇರಿ ಕಿಂಗ್ ನಮ್ಮ ಫೇವ್ರೇಟ್ ಹೋರಿ. ನಮ್ಮ ಶಿವಮೊಗ್ಗ ಸುದರ್ಶನ್ ಬಾಯ್ಸ್ ನೆಚ್ಚಿನ ಹೋರಿ ಅದು. ಹೆಂಗೆ ಹಾವೇರಿ ಅನ್ನದಾತ ಅದು ಕ್ರೇಜ್ ಇರೋಂಥ ಹೋರಿನೇ. ಅದನ್ನು ಪಿಪಿ ಹೊರಕ್ಕೆ ಕಂಡಿತ್ತು. ಮನೆ ಇದು ಶ್ರೀರಂಗ. ಈಗ ಸದ್ಯ ಹಳ್ಳಿ ಕಾರಲ್ಲಿ ನಾನು ಸುಮಾರಷ್ಟು ಹಳ್ಳಿ ಕಾರ್ ಎತ್ಕಟ್ಟೀನಿ. ಹಳ್ಳಿ ಕಾರಲ್ಲಿ ಈಗ ಪಿಪಿ ಹೊರದ್ರ ನಂಬರ್ 1. ಕಾಂತ ಕ್ರೇಜಿ ಸ್ಟಾರ್ ಅವರು ನಿಯತ್ತಿನ ಹೊರಗೆ ಇಡ್ತಾರೆ. ಬೀರಪ್ಪಣ್ಣ ಅವ್ರ ಗತ್ತು ಬೇರೆ. ದರ್ಶನ್ ನೀವು ಹೇಳಿದ್ರೆ ಇಂಡೊಳ್ಳೆ ದರ್ಶನ್ ಅಂದ್ರೆ ಎಲ್ಲರಿಗೂ ಬೈ ಶಕ್ನಳ್ಳಿ ಗಣಿ ಅಂತ ಕೇಳಿದ್ರೆ ಅವ್ರದ್ದು ಒಳ್ಳೆ ಹೆಸರು ಇರೋಂಥ ಭಾಳ ಒಳ್ಳೆ ಹುಡುಗ, ಒಳ್ಳೆ ಹೆಸರು ಮಾಡ್ದ. ತಿಗಣಿ ಸುನಿ ಅವನು ಮೋಸ್ಟ್ ಟ್ಯಾಲೆಂಟ್ ಹುಡುಗ. ಕಂಚಿ ನೆಗಳೂರು ಮಾರುತಿ ನಾನು ಹೇಳಿದ್ನಲ್ಲ, ಕಂಚಿ ನೆಗಳೂರು ಮಾರುತಿ ಅಂತ ಹೊರ ಹಿಡಿಯಾರ ನಾನು ಇನ್ನೂ ನೋಡಿಲ್ಲ. ಇದು ಕುಪ್ಟೂರ್ ಮಧು ಫೇಮಸ್ ಹೊರ ಹಿಡಿತಾಗಾರ. ಅಂದ್ರೆ ಟೀಮಿಗೆ ಕಾಂಪಿಟೇಷನ್ ಕೊಟ್ಟಿರೋ ಟೀಮಲ್ಲಿ. ಹೌದಾ? ಅಂದ್ರೆ ಅವ್ರದವಾಗಿ ಅಂತ ರಾಜವಲಿ ಬಾಯ್ಸ್ ನಮ್ಮ ಶಿವಮೊಗ್ಗ ದರ್ಶನ್ ಬಾಯ್ಸ್. ಪ್ರವೀಣ್ ಕುಪ್ಟೂರ್ ಪ್ರವೀಣ ಗಂಡಿದೆ ಗುಂಡಿಗೆ ಇರೋಂಥ ಅವನ್ ಮೀಟ್ರ್ ಯಾರು? ಅಡಗಂಟಿ ಪ್ರವೀಣ ಅಂದ್ರೆ ಒಂದು ಟೈಮ್ನಾಗೆ ಅವನಿಗೆ ಚಾಲೆಂಜ್ ಮಾಡೋ ಅಂತಾರೆ ಯಾರು ಅವ್ನು ಇವಾಗ. ಓಕೆ ಅಣ್ಣ, ಈಗ ಇಷ್ಟ ಆಯಿತು. ಇವಾಗ ಒಂದು ರ್ಯಾಪಿಡ್ ಫೈರ್ ಅಂದರೆ ಏನು? ನಾನೀಗ ಒಂದಿಷ್ಟು ಹೆಸರು ಹೇಳ್ತಾ ಹೋಗ್ತೀನಿ ಊರಿಗಳದು, ಹೊಸವು ಹಳೆವು ಎಲ್ಲ. ಒಂದು ಮಾತಿನಾಗೆ ಅವಕ್ಕೆ ಅದ್ರ ಬಗ್ಗೆ ಏನು ಅನ್ಸತಿ ಒಂದು ಮಾತನಾಗ ಹೇಳ್ಬಿಡ್ಬೇಕು. ಸರಿ, ಓಕೆ. ಹಳೆ ಸೂಪರಿಂದನೇ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹುಟ್ಕೊಂಡು. ಹೌದಾ? ಹಳೆ ಮಹಾರಾಜಿಂದನೇ ನಾವು ಹಾನಗಲ್ನಲ್ಲಿ ನಾವು ಅವರು ಅಣ್ಣ ತಮ್ಮರ ಥರ ಇವತ್ತು ಇರೋದು. ಅವ್ರು ಕೊಟ್ಟಿರೋದು ಒಂದು, ಅದರಿಂದ ಯಾರೋ ಒಬ್ಬರು ನಮ್ಮನ್ನ ಬೆಳೆಸೋಕ್ಕೆ ಕಾರಣ ಅನ್ನೋದಕ್ಕೆ ಅವ್ರ ಉದಾಹರಣೆ. ಓಕೆ. ಹೊಸ ಮಹಾರಾಜ ಈಗ ಅಣ್ಣ ತಮ್ಮರ ಬಾಂಧವ್ಯ ಹೆಂಗಿರ್ತೈತಿ, ವ್ಯವಹಾರನೇ ಬೇರೆ, ವಿಶ್ವಾಸನೇ ಬೇರೆ. ನಾವು ನಮಗೇನೋ ಮಾಡಿದಾಗ, ಯಾರೋ ಏನೋ ಉಪಕಾರ ಮಾಡಿದಾಗ ನಾವು ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಅದು ನಾವು ಅಣ್ಣರು. ಈಗ ಸೂಪರ್. ಅದೇ ಹೇಳಿದ್ನಲ್ಲ, ಈಗ ಯಾರಿಗೋ ನಿಮಗೆ ಇವತ್ತೊಂದು ಕರೆಸಿ ನಮ್ನ ಇಲ್ಲಿ ಕುಂದ್ರಿಸಿರಿ ಅಂದಾಗೆ ನಿಮಗೆ ನಾವು ಏನಾದರೂ ಒಂದು ಗೌರವ ಕೊಡ್ಬೇಕು ಅಂದಾಗೆ ಕೊಟ್ಟಿರೋಂಥ ಉಡುಗೊರೆ. ಓಕೆ. ಶ್ರೀಕೃಷ್ಣ ನಾವು ಜನ ಮಾತಾಡೋರು ಹೆಂಗೆ ಅಂತ ಅಂದ್ರೆ, ಇವರಿಗೆ ಜನಕ್ಕೆ ನಾವು ಒಳ್ಳೇದು ಮಾಡಿದ್ದು ಕೆಟ್ಟದ್ದೆ. ನಾವ್ ಏನೇ ನಮ್ಮ ಹತ್ರ ಈಗೂ ಒಳ್ಳೆ ಭಾವನೆ ಐತೆ ಅಂದ್ರೆ ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟರೆ. ಜನ ಅವ್ರ ಬಗ್ಗೆ 1000 ಏನಾದರೂ ತಿಳ್ಕೊಳ್ಳಿ, ಇವ್ರ ಮನಸ್ಸು ಶುದ್ಧವಾಗಿ ಐತಿ ಅಂತ ದೇವ್ರು ಕೊಟ್ಟಿರೋದು ವರದಾನ ಅದು. ಓಕೆ. ಕೋಡಿಹಳ್ಳಿ ನರಸಿಂಹ. ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಯಾಕೆಂದ್ರೆ ಅದಕ್ಕೆ ಎದುರಿ ನಿಂದ್ರ ಅಂತ ಶಕ್ತಿ ಇರ್ಲಿಲ್ಲ, ಅಷ್ಟು ಗಂಡು ಎತ್ತದು. ಯಾಕೆಂದ್ರೆ ಅದ್ರ ಅದ್ರ ಬರ ಗತ್ತು ನನ್ನ ಫೇವ್ರೇಟ್. ಓಕೆ. ಮಾಸಣಿಗೆ ಮಾದೇಶ ಒಂದು ಇವತ್ತು ಪಿಪಿ ಕೋಲ್
ಮೇಲ್ಗಡೆ ಕಾಣ್ತಾವ, ಅದ್ರ ಬರಕ ಕಂಬ ಗಗ್ರಿ ಕಟ್ಟಿರೋ ಎತ್ತು ಆ ಗತ್ತಲ್ಲಿ ಬರೋದು. ಓಕೆ, ಇದು ಬ್ಯಾಡಗಿ ಚಂದ್ರಗುತ್ತಮ್ಮ ಅವ್ರ ಹೋರಿ. ಅವಾಗ ಲೇಡೀಸ್ ಯಾರೋ ಹಬ್ಬ ಮಾಡ್ತಿದ್ರಂತ. ಈಗ ಇನ್ನೊಂದು ಎಲ್ರಿಗೂ ಏನ್ ಗೊತ್ತಾ, ನಾನು ಸಮೇತನು ಮತ್ ಬೇರೆಯವರಲ್ಲ, ಬ್ಯಾಡಗಿ ಚಂದ್ರಗುತ್ತಮ್ಮ ಅವ್ರ ಹೋರ್ ಬಂದೈತಿ ಅಂದ್ರೆ ನೋಡೋರು ಭಾಳ ಜನ ಅವಾಗೆ. ಯಾಕೆಂದ್ರೆ ಯಾರಿಗೂ ಅವಾಗ ಬೈಲ್ಸೀಮೆ ಹೋರಾಗೆ ಡೆಕೋರೇಷನ್, ಈಗ ಎಲ್ಲರಿಗೂ ಇವತ್ತು ನೀನ್ ಮಾಡಿ ಅಂದ್ರೆ ನಿನ್ಕಿಂತ ನಾಳೆ ನಾನ್ ಚೆನ್ನಾಗಿ ಮಾಡ್ಬೇಕು ಅನ್ನೋ ತರ ಡೆಕೋರೇಷನ್ ಮಾಡ್ತಾ ಇದಾರೆ. ಹಿಂದೆ ಬ್ಯಾಡಗಿ ಚಂದ್ರಗುತ್ತಮ್ಮ ಅವ್ರ ಹೋರ್ ಬಂದವು, ಗುತ್ತಮ್ಮರು ಬಂದಾರ ಅಂದ್ರೆ ಅವ್ರು ನೋಡಕ್ ಜನ ಸಾಗರ. ಆ ತರ ಒಂದು ಕ್ರೇಜ್ ಇರೋ ಅಂತ ಅಮ್ಮರು. ಓಕೆ, ಆ ಟೈಪ್. ಹಾವೇರಿ ಡಾನ್ ಅದ್ರದ್ದು ಗತ್ತು, ಅದ್ರ ಗಾಂಭೀರ್ಯ, ಅದ್ರ ಹಬ್ಬ ಅದ್ರದ್ದೇ ಒಂಥರ ಡಿಫ್ರೆಂಟ್. ಇವತ್ತು ನೀವು ಹಾವೇರಿ ಡಾನ್ ಅನ್ನೋಷ್ಟೇನ ಇನ್ನೊಂದು ನೆನಪು ಬರುತ್ತೆ, ಹಾವೇರಿ ಡಾನಿಗೆ ಯಾರು ಮುಟ್ಟಕ್ಕೆ ಸಾಧ್ಯ ಇರಲಿಲ್ಲ ಅಂತ ಇತ್ತು. ನಾವು ಹಿಡಿಯೋ ಟೈಮಲ್ಲಿ ನಮ್ಮ ಹತ್ರ ಬೇಡ ಹೋಗ್ಬೇಡ್ರಿ ಅನ್ನತ್ರ ಒಂದು ಬಾಂಧವ್ಯ ವಿಶ್ವಾಸದಲ್ಲಿ ಚೆನ್ನಾಗಿದ್ವಲ್ಲ. ಯಾಕೆಂದ್ರೆ ಅದನ್ನ ಮುಟ್ಟಕ್ಕೆ ನಮ್ಮಿಂದನೇ ಆಗಲ್ಲ, ಆದ್ರೂ ಅವರು ನಾವು ವಿಶ್ವಾಸದಾಗಿದ್ದ ಅದರ ಸುದ್ದಿ. ಓಕೆ, ಹಾವೇರಿ ಹುಲಿ ಅದನ್ನು ಗಗ್ರಿ ಸ್ಪೀಡಲ್ಲಿ, ಬಲೂನಲ್ಲಿ, ಅದರ ಗತ್ತು ನೀಟು ಬಹಳ ಚಂದ ಹಬ್ಬ ಅದ್ರದ್ದು, ಜನಕ್ಕೆ ಆಕರ್ಷಣೆ. ಇದು ಕುಮ್ಮೂರ್ ಜನನಾಯಕ ಅಂತ ಒಂದಿತ್ತಲ್ಲ, ಕುಮ್ಮೂರ್ ಜನನಾಯಕ ಅದು ಒಳ್ಳೆ ಹೋರಿ, ಕಪ್ಪುದು. ಹೌದು, ನಮ್ಮ ಕುಮ್ಮೂರ್ ಮಾಡ್ತಣ್ಣ ಅಂತೇಳಿ ಅವ್ರದ್ದು ಹೋರಿ ಅದ, ಒಳ್ಳೆ ಹೋರಿ. ಹೌದಾ? ಓಕೆ, ಆ್ಯಕ್ಷನಿಗೆ ಬರೋಣ. ಅರ್ಶಿಣಗೇರಿ ಗೂಳಿ ಈಗ ಸದ್ಯ ಟ್ರೆಂಡಿಂಗಲ್ಲಿರೋ ಹೋರಿ. ಚಿನ್ನಾಟದ ಚಲುವ ನಮ್ಮ ಭಾಗದಲ್ಲಿ ಹೆಸರು ಮಾಡಿದ್ದೆ ಹೋರಿ. ಹೆಂಗೆ ಅಂದ್ರೆ ಚಿನ್ನಾಟದ ಚಲುವ ಅಂತ ಅಂದ್ರೆ ಎಲ್ಲರಿಗೂ ಒಂಥರ ಈಗ ಅಜಾತ ಶತ್ರು ಅನ್ನೋ ಭಾವನೆ ಅದ್ರ ಮೇಲೆ ಬಂದ್ಬಿಡುತ್ತೆ. ಯಾಕಂದ್ರೆ ಯಾವುದೇ ಒಂದು ಹೋರಿಗೆ ಸುಮ್ಮನೆ ಒಂದು ಬಿರುದು ಬರಲ್ಲ. ಏನೋ ಒಂದು ಬಿರುದು ಕೊಟ್ಟಾರ ಅಂತ ಅಂದಾಗೆ ಆ ಹೋರಿ ಏನಾದರೂ ಒಂದು ಸಾಧನೆ ಮಾಡಿದಾಗ ಅಂತ ಒಂದು ಅಜಾತ ಶತ್ರು. ನಾನು ಅದ್ರ ಅಭಿಮಾನಿನೇ. ಹೌದಾ? ಓಕೆ, ಚಿನ್ನಾಟದ ಚಲುವ ಆಯ್ತು, ಇದಾಯ್ತು. ಮಲ್ಗುಂದ ಪ್ರಳಯ ತೀರ್ಕೊಂತು, ಅದು ಒಳ್ಳೆ ಹೋರಿನೇ. ಮಲ್ಗುಂದ ಪ್ರಳಯಕ್ಕಿಂತ ಮಲ್ಗುಂದ ಮಹಾತ್ಮ ಅಂತ ಒಂದು ಹೊರಿತ್ತು. ಅದ್ರ ಆಕ್ಷನ್ ಹಾಯ್ಕಂತ ಬರೋದು ಅದ್ರ ಭಾರಿ ಇಷ್ಟ ನನಗೆ ಹಬ್ಬ. ಓಕೆ, ಬಿಗ್ ಬಾಸ್ ಅಂದ್ರೆ ಮೊದಲು ನಮ್ ಕಡೆ ಬಿಗ್ ಬಾಸ್, ನಿಮ್ ಸೈಡ್ ಇದು ಆರುಮುಗ, ಶಿಕಾರಿಪುರದ ಕ್ರಾಂತಿವೀರ ಆರುಮುಗ. ಅದು ಭಾಳ ಹೆಸರು, ಭಾಳ ಜನದ ಹತ್ರ ಹೋಗಿ ಕೊನೆಗೀಗ ಒಂದತ್ರ ಕ್ರಾಂತಿವೀರ ಡಾನ್ ಆಗಿ ನೆಲೆ ನಿಂದಿರ್ತು. ಅದನ್ನು ಸುಮಾರು ಕಡೆ ಹಬ್ಬ ಮಾಡ್ತು, ಒಳ್ಳೆ ಟ್ರೆಂಡ್ ಅಲ್ಲಿ ಇರೋಂತ ಇತ್ತು ಅಣ್ಣ. ಅವಾಗೆಲ್ಲ ಇದು ನಿಂತ ಹಬ್ಬ ಮಾಡೋವರೆಗಳು ಅಂದ್ರೆ ಏನೋ ಒಂಥರ ಖುಷಿ. ಅವಾಗೆ ಕಾನೂನು ಈ ರೀತಿ ಇರ್ಲಿಲ್ಲ, ಅವಾಗಿನ ಕಾನೂನೇ ಬೇರೆ ಇತ್ತು. ಅವಾಗ ಎಲ್ರಿಗೂ ಆಸಕ್ತಿನ ಹೋರಿ ಯಾರು ಹಿಡಿಬಾರ್ದು. ಈಗ ದುಡ್ಡಿನ ಮೇಲೆ ಎಲ್ಲ ನಡೀತಾ ಇರೋದು. ಹೋರಿ ಹಿಡಿಯೋರಿಂದ ಹಿಡಿದು ದುಡ್ಡು, ಅವಾಗಲೇ ನೀವು ಹೇಳಿದ್ರಲ್ಲ, ಇದು ಅವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರಿಗೆ ದುಡ್ಡು ಕೊಡ್ತಾರೆ. ಈಗ ಕೆಲವೊಂದು ಜನ ಅಭಿಮಾನದಿಂದ ಹೋರಿದಾಡ್ತಾವು, ಕೆಲವೊಂದಿಷ್ಟೆಲ್ಲ ಇವೆಲ್ಲ ಇದಾವು. ಅವಾಗೆ ನೀನು ಹೋರಿ ಹಿಡಿತೆ ಅಂದ್ರೆ ನೀನು ಯಾರಿಗೂ ಗೊತ್ತಿರ್ಲಿಲ್ಲ, ನಾನು ಹೋರಿ ಹಿಡಿತೇನೆ ಅಂದ್ರೆ ನಾನು ಯಾರಿಗೂ ಗೊತ್ತಿರಲಿಲ್ಲ. ಕೆಲವೊಂದಿಷ್ಟು ಜನ ಹೋರಿ ಹಿಡಿತಗಾರರು ಅಷ್ಟೇ, ಕೇವಲ ಬೆರಳು ಎಣಿಕೆಯಷ್ಟು ಜನ ಹೋರಿ ಹಿಡಿಯೋರು ಅವಾಗ. ಅಂತ ಹೋರಿ ಹಿಡಿಯೋ ಟೈಮಲ್ಲಿ ಹೋರಿ ಹೆಚ್ಚು ಕಡಿಮೆ ಒಂದು ಹಬ್ಬಕ್ಕೆ ಒಂದು 100 ಎತ್ತು, 100ರಿಂದ ಒಂದು 150 ಎತ್ತು ಸೇರ್ತಿದ್ವು. ಅಂತಲ್ಲಿ ಪ್ರೈಸ್ ಕೊಡಕ್ಕೆ ಎತ್ತಿರಲಿಲ್ಲ. ಆ ಥರ ಹೋರಿ ಹಿಡಿಯೋರು. ಹೋರಿ ಹಿಡಿಯಬೇಕಾದ್ರೆ ಯಾವ ಹೋರಿ ಎಂತೆಂಥ ಹೋರಿ ಆದ್ರೂ ಹಿಡಿತಾರ ಅನ್ನೋದು ಇತ್ತು. ಹಂಗಾಗಿ ಈ ಹಾಯ ಹೋರಿನ ಹೆಚ್ಚಾಗಿ ಕಟ್ಟಾರ ಜನ. ಹಾಯ ಹೋರಿಗೆ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ. ಆ ಟೈಮಲ್ಲಿ ನಂದು ಕ್ರೇಜ್, ನನಗೆ ಪಿ ಹೋರಿ ಹಿಡಿಯೋ ಇಂಟ್ರೆಸ್ಟ್ ಇಲ್ಲ, ಕೊಬ್ಬರಿ ಹೋರಿ ಹಿಡಿಯೋ, ನನಗೆ ಹಾಯವು ಅಂದ್ರೆ ಹಿಡಿಯೋದು ಇಂಟ್ರೆಸ್ಟ್ ಜಾಸ್ತಿ. ನನಗೆ ಆ ಥರ ಒಂದು ಕ್ರೇಜ್ ಇತ್ತು. ಓಕೆ, ಈಗ ಹಳೆವಾದು. ಈಗಿನ ಬರೋಣ. ಈಗಿನ ಯಾವಪ್ಪ ನಾಯಕ ಹೋರಿ ಹಬ್ಬದಲ್ಲಿ ಅದರಂಥ ನೋವು ಉಂಡೆ ಹೋರಿನ ಯಾವುದಿಲ್ಲ. ಒಳ್ಳೆ ಹೋರಿ, ಅದರ ಸೈಜ್ ಕಡಿಮೆ ಇದ್ರೂ ಅದ್ರದ್ದು ನನಗೆ ಹೆಂಗೆ ಅಂದ್ರೆ ಭಾಳ ಲೈಕ್ ಹೋರಿ ಅಂದ್ರೆ ಹೆಂಗಂದ್ರೆ ಅದರ ಡೆಕೋರೇಷನ್. ಅವರು ಪ್ರಸನ್ನರು, ನಮ್ಮ ಸುರೇಶ್ ಇವರೆಲ್ಲ ಅದಾರಲ್ಲ, ಏನೋ ಒಂಥರ ಡಿಫ್ರೆಂಟ್ ಮಾಡ್ತಾ ಇದಾರೆ. ಹಂಗೆ ಎತ್ತನ್ನು ನೋಡೋಕೆ ಜನರಿಗೆ ಫಸ್ಟ್ ಆಕರ್ಷಣೆ ಇರ್ಬೇಕು. ಆ ಥರ ಒಂದಾದ್ರಾಗ ಅದ್ರದ್ದು ಒಂಥರ ಅದನ್ನೇನೋ ರೆಡಿ ಮಾಡಿ ನಿಲ್ಸಿದ್ರೆ ಒಂದು ಗೊಂಬಿ ನೋಡಿದಂಗೆ. ರಾಕ್ ಸ್ಟಾರು ಅಭಿಮಾನಿಗಳ ದೇವರು. ಅದು ಹೆಂಗ ಇವತ್ತಿನ ಅಭಿಮಾನಿಗಳೇ ಬೇರೆ. ಅಕ್ಕಿ ಹಾಲೂರಲ್ಲಿ ಅದನ್ನ ನೋಡಿದ್ರೆ ಅದು ಹಿಸ್ಟ್ರಿ, ಇತಿಹಾಸ. ಹಾವೇರಿ ಕಿಂಗ್ ನಮ್ಮ ಫೇವ್ರೇಟ್ ಹೋರಿ. ನಮ್ಮ ಶಿವಮೊಗ್ಗ ಸುದರ್ಶನ್ ಬಾಯ್ಸ್ ಐತಲ್ಲ, ನಮ್ಮ ಶಿವಮೊಗ್ಗ ಸುದರ್ಶನ್ ಬಾಯ್ಸ್ ನೆಚ್ಚಿನ ಹೋರಿ ಅದು. ಹೆಂಗೆ ಅಂದ್ರೆ
ಆ ಹೋರಿ ಬಗ್ಗೆ ನಮ್ಮ ಕಲ್ಯಾಣ ಜಗದೀಶ್ ಅಣ್ಣ ಅಂತ ಒಬ್ರು ಇದ್ದಾರೆ. ಅವ್ರದ್ದು ಗಾಡ ಎತ್ತಿತ್ತು ಗಣೇಶ ಅಂತ ಹೇಳಿ ಕಲ್ಯಾಣದವ್ರು. ಅವ್ರದ್ದು ಈ ಓಂಕಾರ ಸರ್ಕಾರ ಹೋರಿ ಇದ್ವಲ್ಲ ಹುಬ್ಳಿ, ಅವರೆಲ್ಲ ಪಾರ್ಟ್ನರ್ ಅಲ್ಲೇ ಇದ್ರು. ನಮ್ಮ ಹುಬ್ಳಿ ಮಹಬೂಬಣ್ಣ ಇವರೆಲ್ಲ ಪಾರ್ಟ್ನರ್ ಅಲ್ಲಿ ಇದ್ರು. ಆ ಟೈಮಲ್ಲಿ ನನಗೆ ಪರಿಚಯ ಇದ್ರು ಅವರು, ಜಗಣ್ಣ ಕಲ್ಯಾಣ ಜಗದೀಶ್ ಅಣ್ಣ ಅಂತ ಹೇಳಿ. ನಮಗೆ ಹಾವೇರಿ ಕಿಂಗ್ನರ್ ಹಿಸ್ಟ್ರಿ ಗೊತ್ತಿರಲಿಲ್ಲ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನಾವು ಹೊರ ಹಿಡಿಯೋ ಟೈಮಲ್ಲಿ ನನಗೆ ಒಂದ್ಸತಿ ಬ್ಯಾಡಿಗೆಗೆ ಇನ್ನು ಬಕ್ಕದಲ್ಲಿ ಹಬ್ಬ ಮಾಡ್ತಾ ಇದ್ರು ಹಾವೇರಿ ಕಿಂಗ್. ನಾನು ಟ್ರೈ ಮಾಡಿದೆ ಎತ್ತನ, ಒಂದು ಫುಲ್ಲು ಟ್ರೈ ಮಾಡಿದೆ, ಸ್ವಲ್ಪ ಮಿಸ್ ಆಯ್ತು. ಮಿಸ್ ಆದಾಗೆ ಅವ್ರು ನನ್ನ ಹತ್ರ ಹಿಂಗೆ ದೂರದಲ್ಲಿ ನಿಂತ್ಕೊಂಡಿದ್ರು. ನನ್ನ ಕರೆದ್ರು, ಕುಮಾರ ಬಾ ಇಲ್ಲಿ ಅಂದ್ರು. ಯಾಕಣ ಅಂದೆ, ಯಾವ ಊರಿನಾರ ಹಿಡಿ ಬೇಜಾರಿಲ್ಲ, ಹಾವೇರಿ ಕಿಂಗ್ ಹಿಡಿಬೇಡ, ಹಾವೇರಿ ಕಿಂಗ್ ಹಿಡಿಬೇಡ್ರಿ ಅಂತ. ಯಾಕಣ ಅಂದೆ, ಅವ್ರದ್ದು 1 ಎಕರೆ ಜಮೀನಿಲ್ಲ. ಅವರು ಈ ಬಟ್ಟೆ ಐರನ್ ಮಾಡ್ತಾರಲ್ಲ, ಡೋಬಿ ಮಾಡ್ಕೊಂಡು ಜೀವನ ಮಾಡ್ತಾರ ಅಂತಾರವ್ರು. ಅವ್ರು ಹೋರಿ ಹಿಡಿಬೇಡ್ರಿ, ಏನೋ ಒಂದು ಇದು ಕಟ್ಟಾರ ಅಂತಂದ್ರೆ ಸರಿ ಆಯ್ತಣ ಅಂತೇಳಿ ಅವತ್ತೇ ನಮ್ಮ ಶಿವಮೊಗ್ಗ ಸುದರ್ಶನ್ ಬಾಯ್ ಸುಡ್ರಿಗೆ ಎಲ್ರಿಗೂ ಹೇಳ್ಕೊಂಡು, ಅವ್ರು ಏನು ಅವ್ರ ಹತ್ರ ನಾವು ಏನು ಕೇಳಿಲ್ಲ ಅಂದ್ರೂ ನನ್ನ ಹತ್ರ ಇರೋ ದುಡ್ಡನ್ನ ಇವ್ರು ಹಾವೇರಿ ಕಿಂಗ್ ಯಾರು ಕೊಟ್ಟಾರ ಟೀ ಕುಡಿಯಕ್ಕೆ, ತಿಂಡಿ ತಿನ್ನಕ್ಕೆ ಅಂತೇಳಿ ನನ್ನ ದುಡ್ಡಲ್ಲಿ ಅವ್ರಿಗೆ ಟೀ ಅದು ಕುಡಿಸ್ತಿದ್ವಿ. ಆ ಥರ ಏನೋ ಇದು ಆಗ್ಬಾರ್ದಲ್ಲ. ಈಗ ಹೊರಿ ಹಿಡಿಬೇಡ ಅಂದ್ರೆ ಏನೋ ಇವ್ನು ದುಡ್ಡು ಇಸ್ಕೊಂಡ ನಾನು ಅನ್ನೋ ಥರ ಯಾರಿಗೂ ಇದು ಇರಬಾರ್ದಲ್ಲ. ಇಲ್ಲ ಎಲ್ಲ ನಮ್ಮ ಹುಡ್ರಿಗೆ ಎಲ್ಲ ಮೇನ್ ಇರೋರಿಗೆ ಹೇಳಿದೆ ಅವ್ರ ಪರಿಸ್ಥಿತಿ ಹಿಂಗೈತೆ ಅಂದ. ಆ ಎತ್ತು ಯಾರೂ ಹಿಡಿಲಿಲ್ಲ. ನಮ್ಮ ಶಿವಮೊಗ್ಗ ಸುದರ್ಶನ್ ಬಾಯ್ಸ್ ಟೀಮ್ನಾರ ಆ ಎತ್ತಿನ ಬಗ್ಗೆ ಯಾವತ್ತೂ ಇದು ಮಾಡಿ. ಇವತ್ತು ನಮ್ಮ ಆನಂದಣ್ಣ ಅಂತಂದ್ರೆ ನಮ್ಮ ಪಾಲಿದ್ದೀವ್ರೆ. ಯಾಕೆಂದ್ರೆ ನಮ್ಮ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಗ್ಯಾರ. ಈಗೂ ಸಮೇತನೇ ವಿಶ್ವಾಸದಲ್ಲಿ. ಓಕೆ, ಇದು ಹಾವೇರಿ ಅನ್ನದಾತ. ಹಾವೇರಿ ಅನ್ನದಾತ ಅದು ಕ್ರೇಜ್ ಇರೋಂಥ ಊರನ್ನೇ. ಅದೂ PP ಹೊರಕ್ಕೆ ಕಂಡಿತ್ತು. ಕಣಿವೆ ಮನೆ ಇದು ಶ್ರೀರಂಗ. ಈಗ ಸದ್ಯ ಹಳ್ಳಿಕಾರಲ್ಲಿ ನಾನು ಸುಮಾರಷ್ಟು ಹಳ್ಳಿಕಾರ ಎತ್ಕಟ್ಟೀನಿ. ಹಳ್ಳಿಕಾರಲ್ಲಿ ಈಗ PP ಹೊರದ್ರ ನಂಬರ್ 1. ಎತ್ತಿನ ಬಗ್ಗೆ ಯಾವುದೇ ಬಸವಣ್ಣ ಆಗಿರಲಿ, ಅದರ ಗತ್ತು, ಅದ್ರ ಗಾಂಭೀರ್ಯತೆ, ಅದ್ರ ಇರೋಂಥ ಏನು ಅದು ಬಹಳ ದೊಡ್ಡ ಸೈಜಿನ ಎತ್ತಲ್ಲ. ಇರೋ ಸೈಜಲ್ಲಿ ನೋಡೋಕೆ ಎಲ್ಲರಿಗೂ ಆಕರ್ಷಣೆ. ಓಕೆ, ಆಯ್ತಾ ಅಣ್ಣ. ಈಗಿನ ಹಿಡ್ತಗಾರಗಳ ಬಗ್ಗೆ ಏನಾರು ಹೇಳ್ಬೇಕನ್ಸಿದ್ರೆ, ನಿಮ್ಮ ಟೈಮಿನ ಹಿಡ್ತಗಾರರು ಈಗಿನ ಹಿಡ್ತಗಾರರು? ಇವಾಗ ನಮ್ಕಿಂದ ಹೋರಿ ಹಿಡಿಯಂತರು ಭಾಳ ಜನ. ಅದ್ರಾಗೆ ಈಗ ಹಿಂದೆ ಏನು ಮಾಡಾರ ಅಂದ್ರೆ, ಈ ಕೆಲವೊಂದಿಷ್ಟು ಜನ ಏನು ಮಾಡಾರು, ಅವ್ರ ಹತ್ರನೇ ದುಡ್ಡು ಇಸ್ಕೊಂಡು ಅವ್ರು ಹೋರಿ ಹಿಡಿದ್ರು, ಇವ್ರು ಹೋರಿ ಹಿಡಿದ್ರು, ಇವೆಲ್ಲ ಕಂಪ್ಲೇಂಟ್ಗಳು ಭಾಳ ಇದ್ವು. ಇವತ್ತಿನ ಹೋರಿ ಹಿಡ್ತಗಾರರು ಅವ್ರಿಗೆ ಯಾವ ಹೋರಿ ಮೇಲೆ ಅಭಿಮಾನ ಐತಿ ಆ ಹೋರಿ ಹಿಡಿಯಲ್ಲ, ಅವ್ರಿಗೆ ಅಭಿಮಾನ ಇಲ್ದಂತ ಹೋರಿ ಹಿಡಿತಾರೆ. ನಾನು ಹೇಳೋದು ಇಷ್ಟೇ, ಹೋರಿ ಹಿಡಿಲೇಬೇಕು ಅಂತ ನಿಂತ್ಕೊಂಡಾಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಈಗ ನಮ್ಮ ಊರಿನೇ ಹಿಡಿಬೇಕು ಅಂದ ನಮ್ಮ ಊರಿನೇ ಹಿಡ್ದಿರೋಂಥ ಸಮಯ ಸಂದರ್ಭಗಳು ಇದಾವು. ಯಾರ್ದೋ ಮಾತಿಗೋಸ್ಕರ ಯಾರ್ದೋ ಇದಕ್ಕೋಸ್ಕರ ಹೋರಿ ಹಿಡಿಯೋದು ಬೇಡ. ಬಸವಣ್ಣಗೆ ಅನ್ಯಾಯ ಮಾಡಬೇಡ್ರಿ. ನೀವು ಹೋರಿ ಹಿಡಿತೀರಿ, ನಿಮ್ಮ ಬಲದಿಂದ ಹೋರಿ ಹಿಡ್ರಿ ಹೊರತು ಇನ್ನೊಂದು ಉಪಯೋಗ ತಗೊಂಡು ಹೋರಿ ಹಿಡಿಯೋದು ಬೇಡ. ಬರೋದು ಹೋರಿಗಳು ಗೊತ್ತಿರ್ತೈತಿ, ಸಾರ್ವೆ ಕೊಡ್ಕಂತು ಎಡವ್ತು ಬಿತ್ತು ಅಂತ ಹೇಳಿದ್ದಾಗು ಅಂಥವೆಲ್ಲ ಇದು ಮಾಡ್ಕೊಂಡು ಆಮೇಲೆ ಸುಮ್ಮನೆ ಕೆಲವೊಂದಿಷ್ಟು ಜನದ್ದು ಯಾವ ಥರ ಅಂದ್ರೆ ಬಂಡ್ ಹಿಡ್ತಾ ಆ ಹೊರಿ ಹಿಡಿಯೋಕ್ಕಾಗಲಿಲ್ಲ ಅಂದ್ರೆ ಹೊರಿ ಹಿಡಿಯಾರು ಹೊಡ್ಯಾಕೆ ಬಂದಿದ್ರು, ಈ ಹೊರಿಯಾರು ಕೊಳಪಟ್ಟಿ ಹಿಡ್ದು ಎಳೆದ್ರು, ಬಿಳಿಸಿದ್ರು. ಇಂಥವು ಕೆಲವೊಂದು ಆಗದೇ ಇದ್ರು ಆಗ್ಯವು ಅಂತ ಹೇಳೋರು ಉಟ್ಕೊಂಡಾರ. ಆಮೇಲೆ ಕೆಲವೊಂದಿಷ್ಟು ಜನ ಹೆಂಗೆ ಅಂತ ಅಂದ್ರೆ ಇಂಥವು ಮಾಡಾರೋ ಉಟ್ಕೊಂಡಾರ. ಯಾರೋ ಪಾಪ ಅವ್ನು ಹೊರಿ ಹಿಡಿತಾನ ಅಂದ್ರೆ ಅವ್ನು ಹೋಗಿ ಅವ್ನ ಕೊಳಪಟ್ಟಿ ಹಿಡ್ದು ಎಳೆದೆ, ದುಡಿದೆ, ಬಿಡಿಸಿದೆ, ಇವನ್ನೆಲ್ಲ ಮಾಡ ಅಲ್ಲ. ನಾನು ಹೇಳೋದು ಇವಾಗ ಜೀವದ ಹಂಗೆ ತೋರ್ದು ಹೊರ ಹಿಡಿತಾರ. ಆಲ್ಮೋಸ್ಟ್ ಈ ಹುಡ್ರು ಈ ಹೊಡೆತ ತಿಂದು ಸಾಯ್ತಾ ಇರೋರು ಈ ಕಾಲೇಜ್ ಹುಡ್ರು, ಇವರಿಂದಾನೇ ಹಬ್ಬ ಬ್ಯಾನ್ ಆಗ್ತಾ ಇರೋದು. ಯಾಕೆಂದ್ರೆ ಹೋರಿ ಹಿಡಿಯೋರಿಗೆ ಅವನು ಹೋರಿ ಹಿಡಿಯೋದ್ರ ಮೇಲೆ ಲಕ್ಷ್ಯ ಇರ್ತೈತಿ ಹೊರತು ಅವನಿಗೆ ಇನ್ನೊಬ್ರ ಮೇಲೆ ಲಕ್ಷ್ಯ ಇರಲ್ಲ. ಇವರು ಅಲ್ಲಿ ಹೋರಿ ಹಿಡ್ಕೊಂಡು ಹೋದ್ರ ಅವ್ನು ನೋಡ್ಕೊಂತ ನಿಂತ್ಕೊಂಡೆ, ಹಿಂದ್ ಹೋತ ಹೋರಿ ಹೋರಿ ನೋಡ್ಕೊಂಡ ಹಿಂದಿಂದ ಬಂದು ಹೋರಿ ಹೊಡಿತು. ಆಮೇಲೆ ಮಕ್ಕದ ಮೇಲೆ ಮೀಸಿಲ್ಲ, ಇವನು ಹೋರಿ ಹಿಡಿಯಾನೆ. ಇವೆಲ್ಲ ಅವಾಗ ಒಂದು ರೆಸ್ಪೆಕ್ಟ್ ಇತ್ತಲ್ವಣ, ಪೈಲ್ವಾನ್ರು ಅಂದ್ರೆ ಒಂದು ಬೆಲೆ. ಇವಾಗ ಕರ್ನಾಟಕದಲ್ಲಿ ನಮ್ಮ ಶಿಕಾರಪುರ ತಾಲೂಕಲ್ಲಿ ಜಕ್ನಹಳ್ಳಿ ಉಮೇಶ್ ಅಣ್ಣ, ಹಮಟಿಕೊಪ್ಪದ ಬಸಣ್ಣ, ಇಂಥರದ್ದೆಲ್ಲ ಹೆಸರು ಕೇಳಿದ್ರೆ ಹೋರಿ ಮಾಲೀಕರು ಅವ್ರ ಅದಾರ ಅಂದ್ರೆ ಎತ್ತು ಕಟ್ತಾರೆ. ಆಮೇಲೆ ಇದೇ ಬ್ಯಾಡ್ಗೆ ಹಬ್ಬದ ನಾನು ಒಂದು ವಿಡಿಯೋ ನೋಡಿದ್ದೆ. ಕಾಂತ ಅವಾಗ ಬಂದು ಬ್ಯಾಡ್ಗೆ ಹಬ್ಬದಾಗ ನಿಂತ್ಕೊಂಡ್ರೆ ಜನ ಕೆಕ್ಕಿರೋದು ಕುಣಿಯರು. ಆಮೇಲೆ ಅವಾಗ ಕಾಂತಾತು, ಮಾಂತಾತು, ಆಮೇಲೆ ಇವ್ರು ಯಾರು ಶಿಡ್ಲಿ ರವಿ ಅನ್ನೋರು, ಶಿಡ್ಲಿ ರವಿ ಅನ್ನೋರು, ಆಮೇಲೆ ಈ ಯಾವ್ದು ಕೋಡಿಹಳ್ಳಿ ಬೀರಪ್ಪಣ್ಣ, ಇವರೆಲ್ಲ ಓಡ್ತಾರೆ ಅಂದ್ರೆ
ಜನ ಸೈಡ್ ಕೊಟ್ಬಿಡೋರು. ಅದೇ ನಾನು ಹೇಳ್ತೀನಲ್ಲ, ಅವಾಗೆ ಹೋರಿ ಹಿಡಿಯೋರು ಇಷ್ಟೇ ಜನ ಅಂತ ಇದ್ರು. ಈಗ ಒಂದು ಹಬ್ಬದಲ್ಲಿ ಒಂದು 10 ಜನ ಹೋರಿ ಹಿಡಿಯೋರು ಸಿಗರು. 10 ಜನ ಅಂದ್ರೆ ಒಳ್ಳೆ ಹಿಡಿತಗಾರರು. ಈಗ ನಾನು ಹೋರಿ ಹಿಡಿಯೋನು ಅಂದಾಗೆ ನಾನು ಹೋರಿ ಬರೋ ಟೈಮಿಗೆ ಓಡಾಕತ್ತೇನೆ ಅಂದ್ರೆ ಸುಮ್ಮನೆ ಸೈಡ್ ಆಗ್ರೆ. ಈಗ ಹಂಗಲ್ಲ, ನಾನು ಹಿಡಿತೇನೆ ಅಂದ್ರೆ ನನ್ನ ಎದುರಿಗೆ 10 ಜನ ಓಡ್ತಾರೆ. ಇಂಥದೆಲ್ಲ ಜನ. ಓಕೆ ಅಣ್ಣ, ಈಗಿನ ಒಂದಿಷ್ಟು ಹಿಡಿತಗಾರರ ಬಗ್ಗೆ ಹೇಳ್ತೀನಿ. ಸೊ ಅವ್ರ ಬಗ್ಗೆ ನಿಮ್ಗೇನು ಒಂದು ಮಾತು ಸೇಮ್ ಈಗ ಏನು ಹೋರಿಗಳ ಬಗ್ಗೆ ಇದು ಮಾಡಿದರೆ. ಕಾಂತ ಕ್ರೇಜಿ ಸ್ಟಾರ್ ಅಬ್ಬಾ ಏನು ಟೈಟಲ್ ಕೊಟ್ರಿ, ಮಸ್ತ್ ಇದೆ. ಮಾಂತ ಅವರು ನಿಯತ್ತಿನ ಹೊರಗೆ ಇಡ್ತಾರೆ. ಮಾಂತನ ಈಗ ಮಾಂತ ಅಂದ್ರೆ ಯಾರಿಗೋ ಗೊತ್ತಿಲ್ಲ. ಹೌದು, ಈಗ ಸುಮಾರು ಜನ ಅವನ್ ಸೈಲೆಂಟ್ ಕಿಲ್ಲರ್. ಅವ್ನ್ ಯಾರು ಅನ್ನೋದೇ ಗೊತ್ತಿಲ್ಲ. ಅಂತಂತ ಹೋರಿಗಳನ್ನೇ ಇದು ಮಾಡಿಬಿಟ್ರು. ಬೀರಪ್ಪಣ್ಣ ಅವ್ರ ಗತ್ತು ಬೇರೆ. ಅವರಿಗೆ ಈಗ ಹೋರಿ ಚಾಲೆಂಜ್ ಮಾಡಂಗಿಲ್ಲ. ಅವ್ರದ್ದೇ ಆದಂಥ ಒಂದು ರೂಟೇ ಬೇರೆ. ಅವರಿಗೆ ಅವ್ರ ಬಲೂನ್ ಎತ್ತಿ ಹಿಡಿತಾರ ಅಂದ್ರೆ ಅವ್ರಿಗೆ ಇತ್ತಿತ್ತ ಬಲೂನ್ ಎತ್ತಿ ಹಿಡಿಯಕತ್ರ. ಸ್ಟಾರ್ಟಿಂಗ್ ಎಲ್ಲ ಬಕ್ಕ ಎತ್ತೆ ಒಳ್ಳೊಳ್ಳೆ ಕಾಂಪಿಟೇಷನ್ ಬೀಳೋ ಟೈಮಲ್ಲಿ ಒಳ್ಳೆ ಪೈಪೋಟಿ. ಈಗಿನರಿಗೆ ಬರೋಣ. ಈಗ ಯಾರು ದರ್ಶನ್, ನೀವು ಹೇಳಿದ್ರೆ ಇಂಡೊಳ್ಳೆ ದರ್ಶನ್ ಅಂದ್ರೆ ಎಲ್ಲರಿಗೂ ಭಯ. ಹೌದು, ಆ ಲೆಕ್ಕಕ್ಕೆ ಹಿಡಿಯಾಕತ್ತಾನಂತ, ಅಂತಂತದ್ನ ಹಿಡಿಯಾಕತ್ತಾನ. ಯಾಕಂದ್ರ ಸಾಲಿಡ್ ಅವನ ಅದಾನ ಅಂದಾಗ ಯಾ ಕಡಕ್ ಹೋದ್ರು ಅವ್ನ ಯಾಕಡೆ. ಓಕೆ, ತಿಗಣಿ ಸುನಿ ಅವನ್ ಮೋಸ್ಟ್ ಟ್ಯಾಲೆಂಟ್ ಹುಡುಗ. ಈಗ ಅವನು ನಾನು ಹೋರಿ ಹಿಡಿಯೋ ಟೈಮಲ್ಲಿ ನನ್ನ ಜೊತೆಗೆಲ್ಲ ಫೋಟೋ ಹೊಡ್ಸ್ಕೊಂಡು ಇವತ್ತು ಅದಾವ. ಅವನಿಗೆ ನಾನು ಯಾರು ಅನ್ನೋದು ಈಗ ಇದು ಇಲ್ಲ ಅಷ್ಟೇ. ಆ ಥರ ಅವಾಗಿಂದಾನು ಹೊರಿ ಹಿಡ್ತಾ ಇದ್ದ ಅವನು ಒಳ್ಳೆ ಗತ್ತಲ್ಲಿ ಹೊರಿ ಹಿಡ್ತಾನೆ. ಅವನು ಬೇರೆ ಎತ್ತಿಗೆಲ್ಲ ಬೇರೆ ಎಫೆಕ್ಟ್ ಇಲ್ಲ, ಸುಮ್ಮನೆ ಅವನದೇ ಆದ ಸ್ಟೈಲಲ್ಲಿ ಹೊರಿ ಹಿಡಿ. ಇವರು ಶಕ್ನಳ್ಳಿ ಗಣಿ ಅಂತ ಕೇಳಿದ್ರೆ ಅವ್ರದ್ದು ಒಳ್ಳೆ ಹೆಸರು ಇರೋಂಥ ಭಾಳ ಒಳ್ಳೆ ಹುಡುಗ, ಒಳ್ಳೆ ಹೆಸರು ಮಾಡ್ದ. ಅವನ್ನ ಹೋರಿ ಹಿಡಿಯ ಅವ್ರಾತು, ಅವ್ರ ಪಾಡಾತು. ಯಾರ ಜೊತೆಗೂ ಇವತ್ತಿಗೂ ಯಾರ ಜೊತೆಗೆ ತೂ ಅನ್ಸ್ಕೊಂಡು. ಹೌದೌದು. ಆದ್ರೆ ಇನ್ನೇನು ಭಾರಿ ಹತ್ತಿದ್ದ ಇದು ಕ್ವಾಟಿ ಹಬ್ಬದ ಒಂದು ವಿಡಿಯೋ ಎತ್ತನೇ ಬೀಳಿಸ್ಬಿಡ್ತಾನೆ. ನಾನು ಕಂಚಿ ನೆಗಳೂರು ಮಾರ್ತಿ, ನಾನು ಹೇಳಿದ್ನಲ್ಲ, ಕಂಚಿ ನೆಗಳೂರು ಮಾರ್ತಿ ಅಂತ ಹೋರಿ ಹಿಡಿಯಾರ ನಾನು ಇನ್ನೂ ನೋಡಿಲ್ಲ. ಯಾಕೆಂದ್ರೆ ಸುಮ್ಮನೆ ಹೇಳೋದಲ್ಲ, ಅವನಿಗೆ ಇರೋ ಪರ್ಸ್ನಾಲಿಟಿಗೆ ಅವನಿಗೆ ಯಾವ ಹೋರಿನೇ ಇಡಲ್ಲ. ಅವನಲ್ಲೂ ನಂದು ತಂದು ಒಳ್ಳೆತನ ಅನ್ನೋದಿದೆ. ಕೆಲವೊಂದಿಷ್ಟು ಜನ ಸುಮ್ಮನೆ ಯಾರೋ ಏನೋ ಮಾತಾಡ್ತಾರ ಅಂತಂದ್ರೂ ನಾವೆಲ್ಲ ಸುಮ್ಮನೆ ಹೇಳೋದಲ್ಲ. ನಾನು ಇವತ್ತಿಗೂ ನಾನು ಪಾಪ ಅವ್ರಿಗೇನು ಒಂದು ಲೋಟ ಟೀ ಕುಡ್ದಿಲ್ಲ, ನಮ್ಮ ಎತ್ತಿ ಯಾವತ್ತಿಗೂ ಓಡಿಲ್ಲ, ಟ್ರೈ ಮಾಡಿಲ್ಲ. ಈ ಸ್ವಾಸ್ಥ ಚೆನ್ನಾಗದೀವಿ ಅಂತ ನಾವು ದುಡ್ಡು ಕೊಡ್ತೇವೆ, ಇನ್ನೊಂದು ಮಾಡ್ತೇವೆ ಅಂತಲ್ಲ. ಒಳ್ಳೆ ಹಿಡಿತಗಾರ. ಯಾಕೆಂದ್ರೆ ಅವರಿಗೆಲ್ಲ ಚಾಲೆಂಜ್ ಮಾಡಬಾರ್ದು. ಅವರೆಲ್ಲ ಈಗ ಚಾಲೆಂಜ್ ಮಾಡಿದ್ರೆ ನಮ್ಮ ಸೂಪರ್ ಅಲ್ಲ, ಯಾವುದು ಬಿಡಲ್ಲ, ಯಾರೇ ಇರಲಿ. ಆಮೇಲೆ ನಾನು ಹೇಳೋದು ಅಷ್ಟೇ, ಯಾವ ಪೈಲ್ವಾನ್ರಿಗೆ ಆದ್ರೂ ಈಗ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದ್ರೆ ಅವರು ಒಳ್ಳೆತನ ತೋರಿಸ್ತಾರೆ. ನಮಗೆ ನಾವೇ ಶೆಡ್ ಹೊಡಿತೇವೆ ಅಂದ್ರೆ ನೀನು ಸುಮ್ಮನೆ ಇರ್ತೀಯ. ಇದು ಕುಪ್ಟೂರ್ ಮಧು ಫೇಮಸ್ ಹೊರಿ ಹಿಡಿತಗಾರ. ಅಂದ್ರೆ PP ಹೊರಿ ಹಿಡಿಯೋದ್ರಲ್ಲಿ ಕಡಿಮೆ, ಬಕ್ಕ ಹೊರಿನ ಒಳ್ಳೆ. ನಾವ್ ಇರ್ತಿದ್ದಂಗಿಂದಾನು ನಮ್ಮ ಟೀಮಿಗೆ ಕಾಂಪಿಟೇಷನ್ ಕೊಟ್ಟಿರೋ ಟೀಮಲ್ಲಿ. ಹೌದಾ? ಅಂದ್ರೆ ಅವ್ರದವಾಗಿ ಅಂತ ರಾಜವಲಿ ಬಾಯ್ಸ್, ನಮ್ಮ ಶಿವಮೊಗ್ಗ ದರ್ಶನ್ ಬಾಯ್ಸ್. ಇದು ಪ್ರವೀಣ್, ಕುಪ್ಟೂರ್ ಪ್ರವೀಣ ಗಂಡಿದೆ ಗುಂಡಿಗೆ ಇರೋಂಥ ಅವನ್ ಮೀಟ್ರ್ ಯಾರು. ಯಾಕಂದ್ರೆ ಅವನು ಹೋರಿ ಹಿಡಿಯೋದು, ಅವನ ಸ್ಟೈಲು, ಅವನ್ ಗತ್ತು, ಅವನ್ ಭಾರಿ ಎಂತ ಹೋರಿ ಬಂದ್ರು ಚಟ್ಟಿಗೆ ಹಾರ್ದ. ಅವನ ಸುಮ್ಮನೆ ಬೇರೆ ರಂಗ್ ಮುಗಳಣ ಹಿಡ್ದೆ ಇದು ಮಾಡಿದ ಚಟ್ಟಿಗೆ ಕೈ ಹೊಡಿಬೇಕು. ಅವನಿಗೆ ಯಾವ್ದು ಇಡಲ್ಲ. ಅವನ ಮನ್ಸ್ ಮಾಡಿ ಹೋರಿ ಹಿಡಿಯಾಕ ನಿತ್ರ ಯಾವ್ದು ಇಡಲ್ಲ. ಈಗ ಸುಮ್ನೆ ಯಾರ್ಯಾರೋ ಏನೇನೋ ಅವನ ಬಗ್ಗೆ ಇದು ಮಾಡಿದ್ರು ಅಷ್ಟೇ, ಟ್ರೋಲ್ ಮಾಡಬೇಡ್ರಿ. ನಾನು ಹೇಳೋದಷ್ಟೇ, ಕೆಲವೊಂದಿಷ್ಟು ಜನ ಶತ್ರುಗಳು ಹುಡ್ಕೊಂಡಿದ್ದೆ ಇವೆಲ್ಲ ಎತ್ತು ಬೆಳೆದಿರೋದೆ ಶತ್ರುಗಳು ಹುಡ್ಕೊಂಡ್ಮೇಲೆ ಇಂಥವೆಲ್ಲ ಟ್ರೋಲ್ ಮಾಡಿ. ಈಗ ಸುಮ್ಮನೆ ಅವನು ಆ ಹೋರಿ ಹಿಡಿಯಾಕೆ ಸುಮ್ಮನೆ ಟ್ರೈ ಮಾಡಿದ್ದು ಏನೋ ಒಂದು ದೊಡ್ಡದು ಹೈಲೈಟ್ ಮಾಡೋದು, ಅವೆಲ್ಲ ಮಾಡಿ ಸುಮ್ಮನೆ ವೈರತ್ವ ಬೆಳೆಸಿ. ಓಕೆ, ಅದಾಯ್ತಾ. ಅಡಗಂಟಿ ಪ್ರವೀಣ ಅಂದ್ರೆ ಒಂದು ಟೈಮ್ನಾಗೆ ಅವನಿಗೆ ಚಾಲೆಂಜ್ ಮಾಡೋ ಅಂತಾರೆ ಯಾರು. ಅವ್ನು ಇವತ್ತು ಅಷ್ಟೇ, ಅವನಿಗೆ ಯಾರು ಚಾಲೆಂಜ್ ಮಾಡಿ ಓಕೆ, ಅದಾಯ್ತಾ.